ಏನಕ್ಕೆ ಫ್ಯಾಷನ್ ಡಿಸೈನಿಂಗು, ಟೈಲರಿಂಗ್ ಮಾಡ್ತಿದ್ಯಾ, ಸೊ ಬಟ್ಟೆ ಹೊಲಿಯೋದು ಕಲಿತಿದ್ಯಾ, ಸೊ ಅದ್ರಲ್ಲಿ ಕೆರಿಯರ್ ಏನಿದೆ ಹಾಗೆ ಡಿಸೈಡ್ ಆಗಿದೆ. ಸೊ ನಾನು ಅದಕ್ಕೆ ಫ್ಯಾಷನ್ ಡಿಸೈನಿಂಗ್ ತಗೊಳ್ಳೇಬೇಕು. ನನಗೆ ನಮ್ಮಮ್ಮ ಅವರು ತುಂಬ ಇನ್ಸ್ಪೈರ್ ಮಾಡ್ತಿದ್ರು. ಸೊ ಈಗಿನ ಜನ್ರೇಷನ್ ಹೆಂಗೆ ಅಂದರೆ ದುಡ್ಡು ಖರ್ಚಾಗಬಾರ್ದು, ಬಟ್ ನಾವು ಚೆನ್ನಾಗೂ ಬಟ್ಟೆ ಹಾಕ್ತೀವಿ. ಕಾಂಪಿಟೇಷನ್ ಅಂತ ಹೇಳಲ್ಲ ವರ್ಕಲ್ಲಿ. ಈ ವರ್ಕಲ್ಲಿ ಅವ್ರವ್ರದ್ದು ಕ್ರಿಯೇಟಿವಿಟಿ. ಓಕೆ, ನಮಗೆ ನಾವು ಕಾಂಪಿಟೇಷನ್. ನಾನು ಗ್ಯಾಪ್ಸ್ ತೊಗೊಂಡಾಗ ಕೊರೋನಾಯಿಂದ, ಸೊ ಈ ಟೈಮಲ್ಲೆಲ್ಲ ನನಗೂ ವೇರಿಯೇಷನ್ಸ್ ನೋಡಿದ್ದೀನಿ. ಇನ್ಸ್ಟೆಂಟಾಗಿ ಇಲ್ಲ ಅಂದ್ರೂ ಸೊ ಮತ್ತೆ ಬಂದಾಗ ಅದೇ ಸೇಮ್ ನನಗೆ ಸಪೋರ್ಟ್ ಸಿಕ್ಕಿದೆ. ಸೊ ಒಂದು ಚಿಕ್ಕದಾಗಿ ಬುಟ್ಟಿಗೆ ಓಪನ್ ಮಾಡಿದೆ. ಸೊ ಅದಾದಮೇಲೂ ತಿರ್ಗಾ ಮದುವೆ ಆಗಿ 1 ಇಯರ್ಗೆ ತಿರ್ಗಾ ನಾನು ಬ್ರೇಕ್ ತೊಗೊತಾ ಬಂದೆ. ನಾನು ಕೈ ಇಟ್ಟಿದ ತಕ್ಷಣ ಯಾವುದೋ ಚಿನ್ನ ಆಗೋಗಲ್ಲ. ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿಕೊಂಡೆ ಬಂದಿರೋದು, ಬಿಸ್ನೆಸ್ ಮಾಡ್ತಾ ಇರೋದು. ಇವತ್ತು ಲೈಕ್ ಕಷ್ಟಪಟ್ಟಿರೋದಕ್ಕೆ ಫಲ ಸಿಗುತ್ತೆ ಅಲ್ವಾ. ಒಂದು ಕನಸು ಕಾಣ್ತಾ ಇರ್ತೀರಿ ನಾವು. ಸೊ ಯಾಕೆ ಅಂದರೆ ನಮಗೂ ನಮ್ಮ ಮೇಲೆ ಡೌಟ್ ಆಗಿಬಿಡುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಸುಮಾರು ದಿನ ಆಗಿತ್ತು ಬ್ಲಾಗ್ ಮಾಡಿ. ಫ್ರೀಕ್ವೆಂಟಾಗಿ ಮಾಡ್ತೀನಿ ಅಂದಿದೆ, ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವತ್ತಿನ ಟಾಪಿಕ್ ಏನು, ಸೊ ಏನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಸುಮಾರು ಜನ ನನ್ನ ಬಗ್ಗೆ ತಿಳ್ಕೊಂಡಿರೋರಿಗೆ, ಫಾಲೋ ಮಾಡ್ತಿರೋರಿಗೆ, ಇನ್ಸ್ಟಾಗ್ರಾಮಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಗೊತ್ತಿರುತ್ತೆ. ಸೊ ನಾನು ಯಾರು, ಏನು ಮಾಡ್ತೀನಿ ಅನ್ನೋದು. ಸೊ ನಾನು ಸೆಲೆಬ್ರಿಟಿ ಡಿಸೈನರ್ ಆ್ಯಂಡ್ ಸ್ಟೈಲಿಸ್ಟ್. ಸೊ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿರೋದು. ಸೊ ಸುಮಾರು ಜನ ನನ್ನ ಕೆರಿಯರ್ನ ಸೆಲೆಕ್ಟ್ ಮಾಡಿದಾಗ ನನಗೆ ಕೇಳಿದ್ದು ಒಂದೇ ಕ್ವಶನ್, ಏನಕ್ಕೆ ಫ್ಯಾಷನ್ ಡಿಸೈನಿಂಗು, ಸೊ ಏನಕ್ಕಿದೆ ಕೆರಿಯರ್ನ ಸೆಲೆಕ್ಟ್ ಮಾಡಿದ್ರಿ. ಸೊ ಇವತ್ತಿಗೂ ನನ್ನ ಡಿಸೈನರ್ ಆದಮೇಲೂ ನನಗೆ ಸುಮಾರು ಜನ ಕೇಳಿದ್ದು, ಏನಕ್ಕೆ ಫ್ಯಾಷನ್ ಡಿಸೈನಿಂಗ್ ಸೆಲೆಕ್ಟ್ ಮಾಡಿದ್ರಿ, ಮತ್ತು ಏನು ಬೆನಿಫಿಟ್ಸ್ ಅದರಲ್ಲಿ, ಯಾಕೆ ಅದೇ ಕೆರಿಯರ್ ಸೆಲೆಕ್ಟ್ ಮಾಡಿರಿ ಅಂತ ಸುಮಾರು ಜನ ಕೇಳ್ತಾನೆ ಇರ್ತಾರೆ ಯಾವಾಗಲೂ. ಹೇಳೋಣ ಅದ್ರ ಬಗ್ಗೆ, ಏನಕ್ಕೆ ತೊಗೊಂಡಿದ್ದು ನಾನು, ಸೊ ಏನಕ್ಕೆ ಇದೆ ಬೇಕು ಅಂತ ಸೆಲೆಕ್ಟ್ ಮಾಡಿದ್ದು ಅಂತ. ಸೊ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಾದಮೇಲೆ ನಾನೊಂದು ಸ್ಟಾರ್ಟಪ್ ಮಾಡಿದೆ. ಸೊ ಆ ಸ್ಟಾರ್ಟಪ್ ಮಾಡಿದಾಗ ಎಲ್ರಿಗೂ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗ ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನಾನು ಒಂದು ಸ್ಟಾರ್ಟಪ್ ಮಾಡಿದಾಗ ಸೊ ನನಗೆ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಸೊ ಅದ್ರ ಬಗ್ಗೆ ನಿಮಗೆಲ್ಲ ಹೇಳ್ಕೊಳೋಣ. ಮತ್ತು ನನ್ನ ಎಕ್ಸ್ಪೀರಿಯೆನ್ಸು, ನಾನೊಂದು ಬಿಸ್ನೆಸ್ಸಿಂದ ಮಾಡಿದಾಗ ಹೇಗೆ ಅದು ನಡೆಯುತ್ತೆ, ಸೊ ಹೇಗೆ ಪ್ಲ್ಯಾನ್ ಮಾಡಬೇಕು, ಸೊ ಅದ್ರ ಬಗ್ಗೆ ಹೇಳೋಣ ಇವತ್ತು, ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಅಂತ ಇವತ್ತಿನ ವ್ಲಾಗಲ್ಲಿ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಆಫ್ ಆಲ್ ನಾನು ಫ್ಯಾಷನ್ ಡಿಸೈನಿಂಗ್ ತೊಗೋಬೇಕು ಅಂದಾಗ ಎಲ್ಲರೂ ಕೇಳಿದ್ದೆ ಇದನ್ನು, ಸೊ ಏನಕ್ಕೆ ತೊಗೊತಿದ್ಯಾ, ಸೊ ಏನಿದೆ ಅದರಲ್ಲಿ ಕೆರಿಯರ್ ಅಂತ ಸುಮಾರು ಜನ ಕೇಳಿರ್ತಾರೆ. ಸೊ ಸುಮಾರು ಜನ ನನಗೆ ಏನು ಟೈಲರಿಂಗ್ ಮಾಡ್ತಿದ್ಯಾ, ಸೊ ಬಟ್ಟೆ ಹೊಲಿಯೋದು ಕಲಿತಿದ್ಯಾ, ಸೊ ಬಟ್ಟೆ ಹೊಲ್ಕೊಂಡು ಕೂತ್ಕೊಳ್ತೀಯಾ, ಸೊ ಅದ್ರಲ್ಲಿ ಕೆರಿಯರ್ ಏನಿದೆ ಅಂತೆಲ್ಲ ಸುಮಾರು ಜನ ಕೇಳ್ತಾಯಿದ್ರು. ಆ್ಯಂಡ್ ಯಾರಿಗೂ ಅಷ್ಟು ಐಡಿಯಾ ಇರ್ತಿರಲಿಲ್ಲ ಫ್ಯಾಷನ್ ಡಿಸೈನಿಂಗ್ ಅಂದರೆ ಏನು, ಸೊ ಅದರಲ್ಲಿ ಕೆರಿಯರ್ ಇದೆ ಅಂತೆಲ್ಲ ಯಾರಿಗೂ ನಂಬಿಕೆ ಇರ್ತಾ ಇರಲಿಲ್ಲ. ಸೊ ನನಗೆ ಏನಕ್ಕೆ ಫ್ಯಾಷನ್ ಡಿಸೈನಿಂಗ್ ತೊಗೋಬೇಕು ಅಂತಿತ್ತು ಅಂದರೆ, ಮುಂಚೆಯಿಂದನೂ ನಾನು ಸ್ಕೂಲ್ ಟೈಮಿಂದಲೂ ನಾನು ಅಷ್ಟು ಸ್ಟಡೀಸಲ್ಲಿ ಅಷ್ಟೋ ಅಂದರೆ ಚೆನ್ನಾಗಿರಲಿಲ್ಲ. ಸ್ವಲ್ಪ ಥಿಯರಿ ಪಾರ್ಟಲ್ಲೆಲ್ಲ ವೀಕ್ ಇರ್ತಿದ್ದೆ. ಸೊ ನನಗೆ ಈ ಥರ ಆರ್ಟ್ ಫೀಲ್ಡಲ್ಲಿ, ಸಮ್ ಕ್ರಿಯೇಟಿವ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇರ್ತಿತ್ತು. ಸೊ ನನಗೆ ಮೇಯ್ನಾಗಿ ಸ್ಕೆಚಿಂಗು, ಆರ್ಟು, ಲೈಕ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆ ಥರದಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇರ್ತಿತ್ತು. ಸೊ ನಾನು ಏನಾದ್ರು ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಹೋಗೋಣ ಅಂತ. ಸೊ ನಾನು 9th ಇದ್ದಾಗ ನಾನು ಫ್ಯಾಷನ್ ಡಿಸೈನಿಂಗ್ ತೊಗೊಳೋಣ ಅಂತ ಡಿಸೈಡ್ ಆದೆ. ಸೊ 9th ಇದ್ದಾಗ ನಾನು ಸುಮ್ಮನೆ ಸ್ಕೆಚ್ ಮಾಡ್ತಿದ್ದಿದ್ದು, ಸೊ ಏನೋ ಒಂದು ಡ್ರೆಸ್ ಸ್ಕೆಚ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದೆ. ಸೊ ನಂಗೆ ಸ್ಕೆಚಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರ್ತಿತ್ತು ಅಂದ್ಬಿಟ್ಟು ನಾನು ಸೊ ಐ ಕ್ಯಾನ್ ಕ್ರಿಯೇಟ್ ಮೈ ಓನ್ ಔಟ್ಫಿಟ್ಸಿಂದ ನಾನು ಅವಾಗ ಡಿಸೈಡ್ ಆಗಿದೆ. ಸೊ ನಾನು ಅದಕ್ಕೆ ಫ್ಯಾಷನ್ ಡಿಸೈನಿಂಗ್ ತೊಗೊಳ್ಳೇಬೇಕು ಅಂತ ಅದೊಂದು ಕಾರಣ. ಸೊ ಇನ್ನೊಂದು ರೀಸನ್ ಏನು ಅಂದರೆ, ಮೇಯ್ನಾಗಿ ನಮ್ಮಮ್ಮ ಅವರು ಏನಕ್ಕೆ ಅಂದರೆ ಅವ್ರು ನಂಗೆ ತುಂಬ ಇನ್ಸ್ಪೈರ್ ಮಾಡ್ತಿದ್ರು. ಸೊ ಏನಕ್ಕೆ ಅಂದರೆ ಅವ್ರಿಗೆ ಯಾವಾಗ್ಲೂ ಏನಾದ್ರು ಮಾಡಬೇಕು ಇಂಡಿಪೆಂಡೆಂಟಾಗಿ, ಸೊ ಶಿ ವಾಂಟ್ ಟು ಡೂ ಅ ಬಿಸ್ನೆಸ್ ಅಂತೆಲ್ಲ ತುಂಬ ಇರ್ತಿತ್ತು. ಸೊ ಅವ್ರನ್ನ ನೋಡಿಕೊಂಡು ನನಗೆ ಒಂಥರ ಮೋಟಿವೇಟ್ ಆಗ್ತಿತ್ತು. ಸೊ ಅವರೇ ಆಗಿನ ಕಾಲದಲ್ಲೇ ಶಿ ವಾಸ್ ಡೂಯಿಂಗ್ ದಿಸ್ ಸಲೂನ್ ಓಪನ್ ಮಾಡಿದ್ರು, ಸೊ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ರು, ಮೇಕಪ್ ಮಾಡ್ತಿದ್ರು. ಸೊ ಆಗಿನ ಕಾಲದಲ್ಲಿ ಶಿ ವಾಸ್ ಸೋ ಇಂಡಿಪೆಂಡೆಂಟ್. ಸೊ ಅದೇ ನನಗೂ ನಾನು ಯಾವಾಗಲೂ ಏನಾದ್ರು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಬೇಕು, ಅವ್ರಿಗೂ ಯಾವಾಗಲೂ ಏನಾದ್ರು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಬೇಕು, ಸೊ ಏನೇ ಮಾಡಿದ್ರು ಒಂದು ಡಿಫ್ರೆಂಟ್ ಆಗಿರಬೇಕು, ಆ ಥರ ಮೈಂಡ್ಸೆಟ್ ಇರೋರು. ಸೊ ಅದನ್ನು ನೋಡ್ಕೊಂಡು ನನಗೂ ಹಾಗೆ ಅನಿಸ್ತಿತ್ತು. ನನಗೂ ಏನಾದ್ರು ಓನಾಗಿ ನಾನು ಏನಾದ್ರು ಮಾಡಬೇಕು, ಸೊ ನಾನು ಏನಾದ್ರು ಬಿಸ್ನೆಸ್ ಮಾಡಬೇಕು ಅವ್ರ ಥರನೇ. ಸೊ ಇದೆಲ್ಲ ನನಗೆ ಇನ್ಸ್ಪಿರೇಷನ್ ಅವ್ರ ಕಡೆಯಿಂದ ನನಗೆ. ಸೊ ಸಮ್ ಬ್ಲಡ್ಡಲ್ಲೇ ಬಂದಿದೆ ನನಗೆ ಅದು.
ಸೊ ನನಗೂ ನಮ್ಮ ಅಮ್ಮನ ಥರ ಯಾವಾಗಲೂ ಏನಾದ್ರು ಮಾಡಬೇಕು. ಸೊ ಇದನ್ನ ಅಮ್ಮಂಗೆ ಆಸೆ ಈ ಥರ ಎಲ್ಲ ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ಏನಾದರೂ ಓನಾಗಿ ಏನಾದ್ರು ಮಾಡಬೇಕು ಅಂತ ಈ ಪ್ರೊಫೆಷನ್ನ ಸೆಲೆಕ್ಟ್ ಮಾಡಿದ್ದು. ಸೊ ಈ ಫೀಲ್ಡಲ್ಲಿ ನನಗೆ ಈ ಕೆರಿಯರ್ ನನಗೆ ತುಂಬ ಸೂಟ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ನಾನು ಫ್ಯಾಷನ್ ಡಿಸೈನಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ 3 ಇಯರ್ಸ್ ಡಿಪ್ಲೊಮೊ ಕೋರ್ಸ್ ಇತ್ತು ಫ್ಯಾಷನ್ ಡಿಸೈನಿಂಗು. ಸೊ 3 ಇಯರ್ಸ್ ಆದಮೇಲೆ ಒಂದು 1 ಇಯರ್ ಬುಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ದೆ. ಸೊ ಅದಾದಮೇಲೆ 1 ಇಯರ್ ಕೆರಿಯರ್ ಬ್ರೇಕ್ ತೊಗೊಂಡೆ. ಸೊ ನನಗೆ ಏನು ಮಾಡಬೇಕು, ಸೊ ಮಾಡಿದ್ದೆಲ್ಲ ಆಯಿತು. ಸೊ ಎಲ್ಲ ಸ್ಟಡೀಸ್ ಎಲ್ಲ ಆದಮೇಲೆ ಕಂಪ್ಲೀಟ್ ಆದಮೇಲೆ ಸೊ ಏನು ಮಾಡಬೇಕು ಅಂತ ನನಗೆ ಅಷ್ಟು ಐಡಿಯಾ ಇರ್ತಾ ಇರಲಿಲ್ಲ. ಸೊ ಆಮೇಲೆ ನಂಗೆ ಬುಟಿಕ್ ಮಾಡಬೇಕು ಅಂತ ನಾನು ಮುಂಚೆಯಿಂದನೂ ಇತ್ತು, ಬಟ್ ನಾನು ಹೆಂಗೆ ಸ್ಟಾರ್ಟಪ್ ಮಾಡಬೇಕು ಅಂತ ಇರಲಿಲ್ಲ. ಸೊ ಜಸ್ಟ್ ವೆಯ್ಟ್ ಮಾಡ್ತಿದ್ದೆ, ಇನ್ನೂ ಏನಾದ್ರು ಲರ್ನಿಂಗ್ ಕಲಿಯೋಣ, ಇನ್ನೂ ಏನಾದ್ರು ಸ್ವಲ್ಪ ತುಂಬ ಡೀಟೇಲಾಗಿ ತಿಳ್ಕೊಳ್ಳೋಣ ಫಸ್ಟ್ ಅದ್ರ ಬಗ್ಗೆ, ಏನಾದ್ರು ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಮಾಡಿದ್ದು. ಸೊ ಡೈರೆಕ್ಟಾಗಿ ನಾನು ಯಾವುದೇ ಒಂದು ಸ್ಟುಡಿಯೋ ಓಪನ್ ಮಾಡಿ ಸುಮ್ಮನೆ ನಾನು ರ್ಯಾಂಡಮಾಗಿ ಏನೋ ಕಲ್ತಿದ್ದೀನಿ, ನನ್ನ ಸರ್ಟಿಫಿಕೇಟ್ ಇದೆ ಅಂತ ನಾನು ಮಾಡಿಲ್ಲ. ಸೊ ನಾನು ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಹೋದೆ, ಓನಾಗಿ ಏನಾದ್ರು ಕಲಿಬೇಕು. ಸೊ ಸುಮ್ಮನೆ ನಾನು ದುಡ್ಡು ಹಾಕ್ಬಿಟ್ಟು ಓಪನ್ ಮಾಡಿಬಿಟ್ರೆ ಸೊ ನನಗೇನು ನಾಲೆಜ್ ಇರಲ್ಲ ಆ ಬಿಸ್ನೆಸ್ ಬಗ್ಗೆ. ಸೊ ನಾನು ಸ್ವಲ್ಪ ಡೀಟೇಲಾಗಿ ತಿಳ್ಕೊಬೇಕು. ಸೊ ಒಂದೊಂದು ಸ್ಟೆಪ್ಪೇ ತೊಗೊಂಡು ಹೋಗೋಣ, ಒಂದೊಂದು ಸ್ಟೆಪ್ಪೇ ಕಲ್ತ್ಕೊಂಡು ಹೋಗೋಣ, ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಬಿಸ್ನೆಸ್ಸು ಅಂತ ನಾನು ಫಸ್ಟ್ ಲರ್ನಿಂಗ್ ಹೋದೆ. ಸೊ ಓನ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಣ ಫಸ್ಟು ಅಂತ. ನೀವೇ ಓನಾಗಿ ಕಲ್ತಿ ಮಾಡಬೇಕು ಯಾವುದೇ ಅಲ್ವಾ. ಸೊ ಅದಕ್ಕೆ ನಾನು ಫಸ್ಟ್ ನಾನು ಲರ್ನಿಂಗ್ ಹೋದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ಗೆ ಹೋದೆ. ಸೊ ನನ್ನ ವರ್ಕ್ಸ್ನ ತೋರಿಸೋಣ ಫಸ್ಟು. ಸೊ ನನ್ನ ಕೆಲಸ ನಾನು ಚೆನ್ನಾಗಿ ಮಾಡಿದರೆ ಸೊ ನಾನು ಬೇಗ ಜನಕ್ಕೆ ರೀಚ್ ಆಗ್ತೀನಿ ಅಂತ. ಸೊ ನಾನು ವರ್ಕ್ಸ್ ಮಾಡಿದೆ. ಸೊ ನನ್ನ ಡಿಸೈನ್ಸ್ನ ನಾನು ತೋರಿಸ್ದೆ. ಸೊ ಸೆಲೆಬ್ರಿಟೀಸ್ಗೆಲ್ಲ ವರ್ಕ್ ಮಾಡಿಕೊಟ್ಟೆ. ಸೊ ಅವ್ರ ಜೊತೆ ಕಾನ್ಸೆಪ್ಟ್ ಶೂಟ್ಸ್ಗೆ ಸೊ ಕೊಲ್ಯಾಬ್ ಮಾಡಿದೆ. ಸೊ ಆ ಥರ ಮಾಡಿ 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 ನಾನು ಸಣ್ಣಕ್ಕೆ ಒಂದೊಂದು ಸ್ಟೆಪ್ಪೇ ತೊಗೊಂಡು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಡಿಸೈನಿಂಗ್ನ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು ಯಾವುದೇ ಸ್ಟುಡಿಯೋ ಇಟ್ಕೊಂಡಿರಲಿಲ್ಲ ಅಥವಾ ನಾನು ಯಾವುದೇ ಇನ್ವೆಸ್ಟ್ ಮಾಡಿಲ್ಲ. ಸೊ ಒಂದು ಸ್ಮಾಲ್ ಅಮೌಂಟ್ ಆಫ್ ನನ್ನ ಡ್ರೆಸ್ಗಳಿಗೆ ನಾನು ಏನು ಇನ್ವೆಸ್ಟ್ ಮಾಡಬೇಕಾಯಿತು ಅದನ್ನು ಮಾಡಿದೆ. ಬಿಕಾಸ್ ಅದರ ರಿಕ್ವೈರ್ಮೆಂಟ್ ಓಕೆ. ಸೊ ಸುಮ್ಮನೆ ಒಂದು ಜಾಗ ತೊಗೋಬೇಕು, ಸೊ ಒಂದು ರೆಂಟ್ ಕಟ್ಟಬೇಕು, ಸೊ ಒಂದು ಜಾಗ ಇರಬೇಕು, ಆ ಥರ ನಾನು ಯಾವತ್ತೂ ಥಿಂಕ್ ಮಾಡಿಲ್ಲ. ಸೊ ಫ್ರೀಲ್ಯಾನ್ಸಾಗಿ ಸ್ಟಾರ್ಟ್ ಮಾಡಿದೆ. ಸೊ ಮೇಯ್ನಾಗಿ ಒಂದು ಒಳ್ಳೆ ಹೆಸರು ಮಾಡೋಣ, ಫಸ್ಟು ಗುರುತಿಸ್ಕೊಳ್ಳೋಣ ಅಂತ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ. ಸೊ ಆಮೇಲೆ ನನಗೆ ಕಾನ್ಫಿಡೆಂಟ್ ಬಂದಾದಮೇಲೆ ನಾನು ಇವಾಗ ಬುಟಿಕ್ನ ಓಪನ್ ಮಾಡಿರೋದು. ಫಸ್ಟ್ ನಾನು ಫ್ರೀಲ್ಯಾನ್ಸಿಂಗೇ ಮಾಡಿದ್ದು. ಸೊ ಮನೇಲೇ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಡಿಸೈನಿಂಗ್ ಎಲ್ಲ. ಸೊ ಕ್ಲೈಂಟ್ಸ್ ಬಂದ್ರೂ ನಾನು ಮನೇಲೇ ಅಟೆಂಡ್ ಮಾಡ್ತಿದ್ದೆ, ಅಲ್ಲೇ ಕರ್ಸ್ಕೊತಿದ್ದೆ. ಆ್ಯಂಡ್ ಜೊತೆಗೆ ನಾನು ರೆಂಟಲ್ ಔಟ್ಫಿಟ್ ಅಂತ ಸ್ಟಾರ್ಟ್ ಮಾಡಿದೆ. ಸೊ ರೆಂಟಲ್ ಔಟ್ಫಿಟ್ ಬೈ ಹರ್ಷಿತಾ ಅಂತ. ಸೊ ಡ್ರೆಸ್ಸಸ್ನ ರೆಂಟ್ ಕೊಡೋ ಥರ. ಸೊ ಏನಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದೆ, ಸೊ ಏನಕ್ಕೆ ಅದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತಲೂ ಹೇಳ್ತೀನಿ. ಸೊ ಯೂಶ್ವಲಿ ನಮ್ಮ ಫೀಲ್ಡಲ್ಲಿ ನಾವು ಕ್ಲೈಂಟ್ಸ್ಗೆ ಏನು ರಿಕ್ವೈರ್ಮೆಂಟ್ ಅಂತ ನಾವು ತುಂಬ ಅಬ್ಸರ್ವ್ ಮಾಡ್ತೀವಿ. ಸೊ ಇವಾಗಿನ ಜನ್ರೇಷನಲ್ಲಿ ಏನು ಟ್ರೆಂಡ್ ಇದೆ, ಸೊ ಏನು ಇಷ್ಟಪಡ್ತಾರೆ, ಸೊ ಯಾವ ಥರ ಅವ್ರ ಮೈಂಡ್ಸೆಟ್ ಇರುತ್ತೆ ಅಂತ ಮೇಯ್ನಾಗೆ ಅಲ್ವಾ. ಸೊ ಆ ಥರ ನಾನು ಅಬ್ಸರ್ವ್ ಮಾಡಬೇಕಾದ್ರೆ ಈಗಿನ ಜನ್ರೇಷನ್ ಹೇಗೆ ಅಂದರೆ ದುಡ್ಡು ಖರ್ಚಾಗಬಾರ್ದು, ಬಟ್ ನಾವು ಚೆನ್ನಾಗೂ ಬಟ್ಟೆ ಹಾಕಬೇಕು, ಬಟ್ ಆ ಡ್ರೆಸ್ನ ತೊಗೊಂಡ್ರು ಮತ್ತೆ ಯೂಸ್ ಆಗೋ ಥರ ಇರಬೇಕು ಅಂತಲೂ ಯೋಚನೆ ಮಾಡ್ತಾರೆ. ಬಟ್ ಕೆಲವೊಂದು ಹೆಂಗಿರುತ್ತೆ ಅಂದರೆ ಇವಾಗ ಲೆಹಂಗಾಸ್ ತೊಗೊತಾರೆ ಅಂದ್ಕೊಳ್ಳಿ, ಗೌನ್ನ ತೊಗೊತಾರೆ ಅಂದ್ಕೊಳ್ಳಿ. ಸೊ ಅದು ಪದೇ ನಾವು ಯೂಸ್ ಮಾಡಲ್ಲ. ಸೊ ಯಾವ್ದಾದ್ರು ಒಂದು ಬಿಗ್ ಇವೆಂಟ್ಸ್ ಇದ್ರೇ, ಯಾವ್ದಾದ್ರು ಒಂದು ಗ್ರ್ಯಾಂಡ್ ಫಂಕ್ಷನ್ಸ್ ಇದ್ರೇ ಮಾತ್ರ ನಾವು ಅದನ್ನು ಯೂಸ್ ಮಾಡ್ತೀವಲ್ಲ. ಸೊ ಇವಾಗ ಒಂದು ಡ್ರೆಸ್ಗಳಿಗೆ ಇವಾಗ 20,000 30,000 ಆಗುತ್ತೆ ಅಂತ ಅಂದ್ಕೊಂಡ್ರು ಅದನ್ನು ನಾವು ಪದೇ ಯೂಸ್ ಮಾಡಲ್ಲ. ಸೊ ಇಡೋಕ್ಕೆ ಜಾಗ ಇರಲ್ಲ ಅಂತಲೂ ಇನ್ನೊಂದು ಯೋಚನೆ ಮಾಡ್ತಾರೆ. ಸೊ ಪದೇ ನಾವು ಯೂಸ್ ಮಾಡಲ್ಲ ಅಂತಲೂ ಯೋಚನೆ ಮಾಡ್ತಾರೆ. ಸೊ ಈ ಅಬ್ಸರ್ವೇಷನ್ ನಾನು ಮಾಡಬೇಕಾದ್ರೆ ನನಗೆ ಅನಿಸ್ತಿದ್ದು ಏನಾದ್ರು ಜನಕ್ಕೆ ಯೂಸ್ ಆಗುವಂಥದ್ದು, ಅಫೋರ್ಡಬಲ್ ಆಗಿರುವಂಥದ್ದು. ಸೊ ಅವ್ರಿಗೂ ಏನಾದ್ರು ಯೂನಿಕ್ಕಾಗಿ ನಾವು ಹಾಕ್ಕೋಬೋದು ಅಂತ ಅನಿಸ್ಬೇಕು. ಆ ಥರ ಅಂದ್ಕೊಂಡು ನಾನು ಈ ರೆಂಟಲ್ ಔಟ್ಫಿಟ್ನ ಸ್ಟಾರ್ಟ್ ಮಾಡಿ. ಸೊ ತುಂಬ ಚೆನ್ನಾಗೇ ಇದಾಯಿತು. ಸೊ ಟಚ್ವುಡ್ ಚೆನ್ನಾಗಿ ಬಿಸ್ನೆಸ್ ಅಂದರೆ ಚೆನ್ನಾಗಾಯಿತು. ನನಗೆ ಸ್ಟಾರ್ಟ್ ಮಾಡಾದ್ಮೇಲೆ ಸೊ ಚೆನ್ನಾಗಾಯಿತು. ಸೊ ಹೀಗೆ ಮಾಡ್ಕೊತ ಸೊ ಬಿಸ್ನೆಸ್ನ ನಾನು ಡೆವಲಪ್ ಮಾಡ್ಕೊತಾ ಹೋದೆ. ಸ್ಟೆಪ್ ಬೈ ಸ್ಟೆಪ್ ತೊಗೊತಾ ಹೋದೆ. ಸೊ ಯಾವುದೇ ಬಿಸ್ನೆಸ್ ಆದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಯಾವುದೇ ಬಿಸ್ನೆಸ್ ಆದರೂ ಸೊ
ಒಂದು ವೇರಿಯೇಷನ್ಸ್ ನೋಡ್ತಾ ಇರ್ತೀರಿ. ಸೊ ಚೆನ್ನಾಗಿ ನಡೀತಾ ಇರುತ್ತೆ, ಹಾಗೆ ಡೌನ್ ಆಗಿಬಿಡುತ್ತೆ. ಸೊ ಕಾಂಪಿಟೇಷನ್ ಅಂತ ಹೇಳಲ್ಲ ವರ್ಕಲ್ಲಿ. ಈ ವರ್ಕಲ್ಲಿ ಅವ್ರವ್ರದ್ದು ಕ್ರಿಯೇಟಿವಿಟಿ. ಓಕೆ, ಸೊ ನಮ್ಮ ಹತ್ರ ಸಿಗದಿರೋದು ಬೇರೆ ಹತ್ರ ಸಿಗುತ್ತೆ, ಬೇರೆ ಹತ್ರ ಸಿಗದಿದ್ರೆ ನಮ್ಮ ಹತ್ರ ಸಿಗುತ್ತೆ. ಸೊ ಹಾಗೆ ಇದು ಯಾರಿಗೂ ಕಾಂಪಿಟೇಷನ್ ಅಲ್ಲ. ಸೊ ನಮಗೆ ನಾವು ಕಾಂಪಿಟೇಷನ್ ನಮ್ಮ ವರ್ಕಲ್ಲಿ. ಸೊ ಹಾಗಾಗಿ ಈ ಥರ ವೇರಿಯೇಷನ್ಸ್ ಇರುತ್ತೆ ವರ್ಕ್ಸಲ್ಲಿ. ಸೊ ನನಗೂ ಇತ್ತು, ಯಾಕಂದರೆ ನನ್ನ ಇವಾಗ ಕೊರೋನಾ ಟೈಮ್ ಅಂತ ಎಲ್ರಿಗೂ ಮಹಾಮಾರಿ ಅಂತ ಬಂದಾಗ ಕೊರೋನಾ ಅಂತ, ಸೊ ಎಲ್ರಿಗೂ ಏಟು ಬಿದ್ದಿದ್ದಾರೆ. ಸೊ ನಾನು 1 year ಕೆರಿಯರ್ ಬ್ರೇಕ್ ತೊಗೊಂಡೆ. ಸೊ ಆ 1 year ಕೆರಿಯರ್ ಬ್ರೇಕಲ್ಲಿ ನನಗೆ ಆಮೇಲೆ ಮದುವೆ ಫಿಕ್ಸ್ ಆಯಿತು. ಸೊ ಮದುವೆ ಫಿಕ್ಸ್ ಆದಮೇಲೆ, ಸೊ ಮದುವೆ ಆದಮೇಲೂ ಸ್ವಲ್ಪ ಗ್ಯಾಪ್ಸ್ ತೊಗೊಂಡೆ. ಸೊ ಹೀಗೆ ಒಂದು 2 years ನನಗೆ 1.5 year ಏನೋ ತುಂಬ ಗ್ಯಾಪ್ ಆಗೋಯಿತು. ಸೊ ನಾನು ಕಾನ್ಸ್ಟೆಂಟಾಗಿ ವರ್ಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಮೇಯ್ನಾಗಿ ಬಿಸ್ನೆಸ್ಗಳಲ್ಲಿ ನಾವು ಏನೇ ಬಿಸ್ನೆಸ್ ಮಾಡ್ತಾಯಿರೋ, ಸೊ ಮೇಯ್ನಾಗಿರ್ಬೇಕಾಗಿರೋದೆ ಕಾನ್ಸ್ಟೆಂಟ್, ಚೆನ್ನಾಗಿರಬೇಕು. ಸೊ ಕಾನ್ಸ್ಟೆಂಟಾಗಿ ಎಷ್ಟು ನಾವು ವರ್ಕ್ ಮಾಡ್ತಿರೋ, ಎವ್ರಿ ಡೇ ಅಪ್ಡೇಟ್ ಆಗಲಿ, ಎವ್ರಿ ಡೇ ವರ್ಕ್ ಆಗಲಿ, ಸೊ ಈ ಥರ ಇದ್ದರೆ ಬಿಸ್ನೆಸ್ ನಿಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ನಾನು ನಾನು ಗ್ಯಾಪ್ಸ್ ತೊಗೊಂಡಾಗ ಕೊರೋನಾಯಿಂದ, ಸೊ ಈ ಟೈಮಲ್ಲೆಲ್ಲ ನನಗೂ ವೇರಿಯೇಷನ್ಸ್ ನೋಡಿದ್ದೀನಿ. ಯಾರಿಗೇ ಆಗಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿದೆ ಕೊರೋನಾ ಟೈಮಲ್ಲಿ. ಸೊ ಹಾಗೆ ನನಗೂ. ಬಟ್ ನನ್ನ ಕೆರಿಯರ್ ಬ್ರೇಕ್ ಮತ್ತೆ ತೊಗೊಂಡ್ರು ಆಲ್ಮೋಸ್ಟ್ 2 times ತೊಗೊಂಡಿದ್ದೀನಿ ಕೆರಿಯರ್ ಬ್ರೇಕ್. ತೊಗೊಂಡ್ರು ನನಗೆ ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗ ಹಾಗೇ ಅದೇ ಸಪೋರ್ಟ್ ನನಗೆ ಇಷ್ಟು ದಿನ ಮಾಡ್ಕೊಬಂದಿದ್ದಾರೆ. ಸೊ ಎಲ್ಲ ಸಪೋರ್ಟ್ ಮಾಡ್ಕೊತಾ ಬಂದಿದ್ದಾರೆ. ಸೊ ಇಷ್ಟಪಡ್ತಾ ಹೋಗಿದ್ದಾರೆ ನನ್ನ ವರ್ಕ್ಸ್ನ. ಸೊ ಕಾನ್ಸ್ಟೆಂಟಾಗಿ ಇಲ್ಲ ಅಂದ್ರೂ ಸೊ ಮತ್ತೆ ಬಂದಾಗ ಅದೇ ಸೇಮ್ ನನಗೆ ಸಪೋರ್ಟ್ ಸಿಕ್ಕಿದೆ. ಸೊ ಹಾಗೆ ಒಂದೊಂದೇ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಒಂದು ಚಿಕ್ಕದಾಗಿ ಬುಟ್ಟಿಗೆ ಓಪನ್ ಮಾಡಿದೆ. ಸೊ ಅದಾದಮೇಲೂ ತಿರ್ಗಾ ಮದುವೆ ಆಗಿ 1 yearಗೆ ತಿರ್ಗಾ ನಾನು ಬ್ರೇಕ್ ತೊಗೊತಾ ಬಂದೆ ನಾನು. ಯಾಕಂದರೆ ನಮಗೆ ಹೈದ್ರಾಬಾದಿಗೆ ಶಿಫ್ಟ್ ಆಯಿತು. ಸೊ ನನ್ನ ಹಸ್ಬೆಂಡ್ಗೆ ವರ್ಕಲ್ಲಾಯಿತು. ಸೊ ತಿರ್ಗಾ 6 months ಬ್ರೇಕ್ ಆಯಿತು. ಸೊ ತಿರ್ಗಾ ಅಲ್ಲೋಗಿ ಬಂದಿತ್ತು. ಇವಾಗ ತಿರ್ಗಾ ಇಲ್ಲಿ ಸೆಟಲ್ಡ್ ಆಗ್ತಾಯಿದ್ದೀನಿ. ತಿರ್ಗಾ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಮೇಯ್ನಾಗೆ ಫಸ್ಟ್ ಬುಟಿಕ್ಗೆ ನಾನು ಫುಲ್ ಟೈಮ್ ಕೊಡೋಣ ಇವಾಗ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯಾಕೆ ಕೆರಿಯರ್ ಬ್ರೇಕ್ ತೊಗೊಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕ್ರಾಸ್ ಫಿಂಗರ್ಸ್. ಸೊ ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ನಾವು ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ನಾವು ಆ ಎಫರ್ಟ್ ನಾವು ಆಗ್ತಾನೇ ಇರಬೇಕು. ಸೊ ನಮ್ಮ ವರ್ಕ್ ಚೆನ್ನಾಗಿದ್ರೆ, ಸೊ ನಮ್ಮ ವರ್ಕ್ ಇಷ್ಟ ಆಗಿದ್ರೆ ಯಾವತ್ತಿರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾವುದೇ ಬಿಸ್ನೆಸ್ ನಾನು ಅದನ್ನೇ ಹೇಳ್ತಾ ಇರೋದು, ಸುಮ್ಮನೆ ರ್ಯಾಂಡಮಾಗೆ ಬ್ಲ್ಯಾಂಕಾಗಿ ಸ್ಟಾರ್ಟ್ ಮಾಡಬೇಡಿ. ಸೊ ಸುಮ್ಮನೆ ದುಡ್ಡನ್ನ ಹಾಕಬೇಡಿ. ಸೊ ಸುಮ್ಮನೆ ದುಡ್ಡನ್ನ ಹಾಕಿ ವೇಸ್ಟ್ ಮಾಡಬೇಡಿ. ಫಸ್ಟ್ ಲರ್ನಿಂಗ್ ಕಲೀರಿ. ಸೊ ಸ್ವಂತ ಏನಾದರೂ ಅದ್ರ ತಿಳ್ಕೊಳಕ್ಕೆ ಹೋಗಿ, ಎಷ್ಟಾಗುತ್ತೋ ಅಷ್ಟು ತಿಳ್ಕೊಂಡು ಆಮೇಲೆ ಆ ವರ್ಕ್ನ ಸ್ಟಾರ್ಟ್ ಮಾಡಿ. ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ. ಸೊ ಇವಾಗ ನೀವು ಮನೇಲೇ ಮಾಡ್ಬೋದು. ನೀವೇನು ಒಂದು ಜಾಗ ತೊಗೋಬೇಕು, ಒಂದು ಸ್ಟುಡಿಯೋನೇ ಮಾಡಬೇಕು. ಸೊ ಯಾವುದೇ ಥರ ಬಿಸ್ನೆಸ್, ನಾನು ಬುಟೀಕ್ ಅಂತಲೇ ಹೇಳ್ತಾ ಇಲ್ಲ ಅಥವಾ ಏನೇ ಬೇರೆ ಫೀಲ್ಡ್ ಅಂತಲೂ ಹೇಳ್ತಾ ಇಲ್ಲ. ಸೊ ಮನೇಲೇ ಮಾಡ್ಬೋದು. ಸೊ ಇವಾಗ ಸೋಷಿಯಲ್ ಮೀಡಿಯಾನೂ ತುಂಬಾ ಹೆಲ್ಪ್ ಮಾಡಿದೆ ನನಗಂತೂ. ಬಿಸ್ನೆಸ್ಗೆ ಮೇನ್ ಇನ್ಸ್ಟಾಗ್ರಾಮು. ಸೊ ಇನ್ಸ್ಟಾಗ್ರಾಮಿಂದನೇ ನನ್ನ ಬಿಸ್ನೆಸ್ ಚೆನ್ನಾಗಿ ಆಗಿದ್ದು. ಸೊ ಇವಾಗ ಸೋಷಿಯಲ್ ಮೀಡಿಯಾನೂ ಅಷ್ಟೇ ಇಂಪ್ರೂವ್ ಆಗಿದೆ. ಸೊ ಚೆನ್ನಾಗೆ ನಮಗೆ ರೀಚ್ ಮಾಡೋಕ್ಕೆ ಜನಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಡೂ. ಸೊ ಸುಮ್ಮನೆ ಡೆಡ್ ಅಮೌಂಟ್ ಮಾಡ್ಕೋಬೇಡಿ, ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡಬೇಡಿ ದುಡ್ಡನ್ನ. ಸೊ ಫಸ್ಟ್ ಲರ್ನಿಂಗ್ ಕಲ್ತು ಆಮೇಲೆ ಯಾವುದೇ ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡಿ. ಸೊ ಮೇಯ್ನಾಗಿ ಪ್ಲ್ಯಾನಿಂಗ್ ಇಟ್ಕೊಳ್ಳಿ, ಏನು ಮಾಡಬೇಕು. ಸೊ ಕರೆಕ್ಟಾಗಿ ನೀವು ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿದೆಯಾ. ಸೊ ಯು ಆರ್ ಪ್ಯಾಷನೇಟೆಡ್. ಸೊ ನೀವು ಮಾಡಲೇಬೇಕು ಅಂತ ಇದ್ದರೆ ಮಾತ್ರ ಮಾಡೋಕ್ಕೆ ಹೋಗಿ. ಸುಮ್ಮನೆ ಏನೋ ಮಾಡಬೇಕು, ದುಡ್ಡು ಮಾಡಬೇಕು, ದುಡ್ಡಿಗಂತೂ ಮಾಡೋಕ್ಕೆ ಹೋಗ್ಬೇಡಿ. ಸೊ ಮೇಯ್ನಾಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಪ್ಯಾಷನೇಟೆಡ್ ಆಗಿಟ್ಕೊಂಡು, ಒಂದು ಪ್ಯಾಷನ್ ಆಗಿಟ್ಕೊಂಡು ಯು ಜಸ್ಟ್ ಡೂ. ನೀವು ಎಷ್ಟು ಚೆನ್ನಾಗೆ ಪ್ರೀತಿಯಿಂದ ಮಾಡ್ತಿರೋ ವರ್ಕ್ನ ಅಷ್ಟೇ ಚೆನ್ನಾಗಿ ನಿಮ್ಗೆ ಆಗುತ್ತೆ. ಯಾವುದೇ ಬಿಸ್ನೆಸ್ ಆಗಲಿ ಅಪ್ ಟು 1 year to 3 years ಬೇಕಾಗುತ್ತೆ. ಓಕೆ, ಸೊ ಯಾವುದೇ ನೀವು ಕೈ ಇಟ್ಟಿದ ತಕ್ಷಣ ಯಾವುದೋ ಚಿನ್ನ ಆಗೋಗಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡಬೇಕು, ಪೇಷನ್ಸ್ ಇರಬೇಕು. ಯಾಕೆ ನನ್ನ ಬಿಸ್ನೆಸ್ಸು ಇಂಪ್ರೂವ್ ಆಗ್ತಿಲ್ಲ, ಯಾಕೆ ಹಿಂಗಾಗ್ತಿದೆ, ಯಾಕೆ ಹಂಗಾಗ್ತಿದೆ, ಸೊ ದುಡ್ಡು ಮಾಡೋಕ್ಕಾಗ್ತಿಲ್ಲ, ಆ ಥರ ಎಲ್ಲ ಪ್ರೆಷರ್ ತೊಗೊಂಡ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಪೇಷನ್ಸ್ ಇಟ್ಕೊಂಡು ನೀವು ಏನು ಮಾಡಬೇಕು ವರ್ಕ್ ಮಾಡ್ಕೊತಾ ಹೋಗಿ ತಾನಾಗಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ನಾನು ಯಾವಾಗ್ಲೂ
ನಾನೇನು ಮಾಡಬೇಕು ಅಷ್ಟೇ ಮಾಡ್ತಿದ್ದೆ, ದುಡ್ಡು ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಸೊ ಯಾವಾಗ ತಲೆ ಕೆಡ್ಸ್ಕೊಂಡು ಹೋಗ್ತೀರೋ ಅವಾಗೇ ನಮಗೆ ದುಡ್ಡು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಎಷ್ಟು ಪ್ಯಾಷನೇಟೆಡಾಗಿ ಮಾಡ್ತಿರೋ, ಎಷ್ಟೇ ಕಾನ್ಸಂಟ್ರೇಟೆಡಾಗಿ ಇಟ್ಕೊಂಡು ಮಾಡ್ತಿರೋ ಅಷ್ಟೇ ಚೆನ್ನಾಗಿ ನಿಮ್ಗೆ ಆ ರಿಸಲ್ಟ್ ಸಿಗುತ್ತೆ. ಸೊ ಯಾರೇ ಸ್ಟಾರ್ಟ್ ಮಾಡ್ತಾಯಿದ್ರು, ಸೊ ಆಲ್ ದ ಬೆಸ್ಟ್. ನನ್ನ ಕಡೆಯಿಂದ ಏನೇ ನಿಮ್ಗೇನಾದರೂ ಸಜೆಷನ್ಸ್ ಬೇಕಂದರೆ ಕೇಳಿ, ಖಂಡಿತ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ನಾನು ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿಕೊಂಡೆ ಬಂದಿರೋದು, ಬಿಸ್ನೆಸ್ ಮಾಡ್ತಾ ಇರೋದು ಇವತ್ತು. ಯಾಕಂದರೆ ನನಗೆ ಯಾರು ಗೈಡ್ ಮಾಡೋರಿರಲಿಲ್ಲ ಆ ಟೈಮಲ್ಲಿ. ಸೊ ಈಗ ಮಾಡು ಬಿಸ್ನೆಸ್, ಆಗ ಮಾಡು ಅಂತ ಯಾರೂ ಹೇಳೋರಿರಲಿಲ್ಲ. ಸೊ ಏನೋ ಒಂದು ಬ್ಲ್ಯಾಂಕಾಗಿ ಒಂದು ಝೀರೋ ಎಕ್ಸ್ಪೀರಿಯೆನ್ಸಿಂದ ಬಂದಿದ್ದು. ಸೊ ನನಗೆ ಓನಾಗಿ ಲರ್ನಿಂಗ್ ಕಲ್ತು ಇವತ್ತಿಗೆ ಆಲ್ಮೋಸ್ಟ್ 3 years ಆಗ್ತಿದೆ. ಸೊ ಇವಾಗ ನಾನು ಬುಟಿಕ್ ಮಾಡಿದ್ದೀನಿ. ಸೊ ಖುಷಿ ಆಗ್ತಿದೆ ನನಗೆ. ಸೊ ನಾನು ಮಾಡೋ ವರ್ಕ್ಸ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ನಿಜವಾಗ್ಲೂ ನಾನು ಮಾಡಿದ್ದೀನ. ಇವಾಗ ನಾನು ಬಿಗ್ ಬಾಸ್ಗೆಲ್ಲ ಮಾಡಿದೆ ಲಾಸ್ಟ್ ಇಯರ್. ನನಗೆ ನಂಬೋಕ್ಕೆ ಆಗಿಲ್ಲ ನನಗೆ ಆಪರ್ಚುನಿಟಿ ಬಂದಾಗ. ಬಿಕಾಸ್ ಎಫರ್ಟ್ ಹಾಕಿರೋದು, ಲೈಕ್ ಕಷ್ಟಪಟ್ಟಿರೋದಕ್ಕೆ ಫಲ ಸಿಗುತ್ತೆ ಅಲ್ವಾ, ಹಾಗೆ. ಸೊ ನಾವು ಕಷ್ಟಪಟ್ಟರೆ ನಮಗೆ ರಿಸಲ್ಟ್ ಸಿಗುತ್ತೆ. ಸೊ ಅಷ್ಟೇ ಹೇಳ್ಕೊಳಕ್ಕೆ ಇಷ್ಟಪಡೋದು. ಸೊ ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಕೇಳಿ ಸಜೆಷನ್ಸ್. ನಿಮಗೆ ನನ್ನ ಹತ್ರನೇ ಎಲ್ಲ ಯಾರ ಹತ್ರ ಕೇಳಿ ತಿಳ್ಕೊಳ್ಳಿ ಗೊತ್ತಿರೋರನ್ನ. ಸೊ ಸುಮ್ಮನೆ ಬ್ಲ್ಯಾಂಕಾಗಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಇದ್ದರೆ ಚೆನ್ನಾಗೆ ನಿಮಗೆ ಇನ್ನೂ ಚೆನ್ನಾಗಾಗುತ್ತೆ. ಎಷ್ಟೊಂದು ಜನ ಕೇಳಿರ್ತೀರಲ್ಲ, ಯಾರು ಏನಾರು ಮಾಡ್ತೀರಲ್ಲ, ಯಾಕೆ ಅಂತ ಕೇಳೋದಕ್ಕಿಂತ ಯಾರು ಏನಾದ್ರು ಮಾಡ್ತೀರಂದರೆ ಪ್ಲೀಸ್ ಫಸ್ಟ್ ಸಪೋರ್ಟ್ ಮಾಡಿ ಅವ್ರಿಗೆ. ಆದರೆ ಸಪೋರ್ಟ್ ಮಾಡಿ, ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ. ಯಾಕಂದರೆ ಏನೋ ಒಂದು ಕನಸಿಟ್ಕೊಂಡಿರ್ತಾರೆ, ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಸುಮ್ಮನೆ ಅವ್ರಿಗೆ ತಲೆಗೆ ಹುಳ ಬಿಡಬೇಡಿ. ಸೊ ಆದರೆ ಸಪೋರ್ಟ್ ಮಾಡಿ. ಸೊ ಯಾಕಂದರೆ ಯಾವುದೇ ಬಿಸ್ನೆಸ್ಸು, ಯಾವುದೇ ಕೆಲಸ, ಯಾವುದೇ ಕೆರಿಯರ್, ಇಟ್ಸ್ ನಾಟ್ ಅ ಸ್ಮಾಲ್, ಓಕೆ. ಯಾವುದೇ ಕೆಲಸ ಅಥವಾ ಏನೇ ಆಗಲಿ ಸಣ್ಣದಲ್ಲ, ಈಸಿನೂ ಅಲ್ಲ. ಅದರದ್ದೇ ಐಡೆಂಟಿಟಿ ಇದೆ, ಅದರದ್ದೇ ವ್ಯಾಲ್ಯೂ ಇದೆ. ಸೊ ಆದರೆ ರೆಸ್ಪೆಕ್ಟ್ ಮಾಡಿ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಸೊ ಏನಕ್ಕೆ ಅಂತ ಕೇಳಿಕೊಂಡು ಅವ್ರಿಗೆ ಬೇಜಾರು ಮಾಡಿಬಿಡಿ, ಆದರೆ ಸಪೋರ್ಟ್ ಮಾಡಿ. ಸೊ ಇಷ್ಟನ್ನೇ ಹೇಳೋಕ್ಕೆ ಇಷ್ಟಪಡೋದು. ಬಿಕಾಸ್ ಏನೋ ಒಂದು ಕನಸು ಕಾಣ್ತಾ ಇರ್ತೀರಿ ನಾವು. ಸೊ ಯಾಕೆ ಅಂದರೆ ನಮಗೂ ನಮ್ಮ ಮೇಲೆ ಡೌಟ್ ಆಗಿಬಿಡುತ್ತೆ. ಸೊ ನಾನು ಮಾಡ್ತಿರೋದು ಕರೆಕ್ಟಾ ಇಲ್ವಾ, ತಪ್ಪಾ. ಸೊ ಯಾವತ್ತೂ ಯಾರೇ ಏನೇ ಈ ಥರ ಮಾತಾಡೋರು ಇರ್ತಾರೆ. ಸೊ ಮಾತಾಡಿದ್ರು ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ. ಸೊ ಕಾನ್ಫಿಡೆಂಟ್ ಆಗಿರಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಂಡಿದ್ದೀನಿ. ಸೊ ನನಗೆ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ, ಸೊ ನನ್ನ ಕೆರಿಯರ್ ಬಗ್ಗೆ, ಸೊ ನನ್ನ ವರ್ಕ್ ಬಗ್ಗೆ. ಸೊ ನಿಮಗೂ ಏನಾದರೂ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಾದರೆ, ಸೊ ಸಜೆಷನ್ಸ್ ಬೇಕಾದರೆ ಕೇಳಿ, ಖಂಡಿತ ಹೇಳ್ತೀನಿ ನಾನು. ಸೊ ಹೇಗೆ, ಯಾಕಂದರೆ ಗೈಡ್ ಮಾಡೋರು ಯಾರು ಇರಲೇಬೇಕು ನಮಗೆ. ಬಿಕಾಸ್ ನನಗೆ ನಾನು ಸ್ಟಾರ್ಟ್ ಮಾಡಿದಾಗ ಯಾರೂ ಗೈಡ್ ಮಾಡೋರು ಇರಲಿಲ್ಲ. ಸೊ ನನಗೂ ಕೇಳೋಕ್ಕೂ ಒಂಥರ ಇರ್ತಿತ್ತು. ಸೊ ಪೇರೆಂಟ್ಸು ಅವರೆಲ್ಲ ನಮಗೆ ಯಾವಾಗಲೂ ಸಪೋರ್ಟಿವ್ ಇದ್ದೇ ಇರ್ತಾರೆ. ಸೊ ನಮ್ಮ ಇಷ್ಟಪಡೋ ನಮ್ಗೆ ಯಾವಾಗಲೂ ಬ್ಯಾಕ್ ಸಪೋರ್ಟ್ ಇದ್ದೇ ಇರ್ತಾರೆ. ಬಟ್ ನಾನು ಹೇಳ್ತಿರೋದು ಬೇರೆಯವ್ರ ಬಗ್ಗೆ. ಸೊ ಅದಕ್ಕೋಸ್ಕರನೇ ಕೇಳಿ ತಿಳ್ಕೊಳ್ಳಿ. ಗೊತ್ತಿರೋನ್ನ ಕೇಳಿದ್ರೆ ನಿಮಗೂ ಐಡಿಯಾ ಸಿಗುತ್ತೆ. ಸೊ ನೀವು ಏನಾದ್ರು ಮಾಡಬೇಕು ಅಂತಿದ್ದಾಗ ಅಥವಾ ಮಾಡ್ತಿದ್ದಾಗ ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ನೋಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಆಲ್ ನನ್ನ ಇಷ್ಟು ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ. ಸೊ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ಲು ಸಪೋರ್ಟ್ ಮಾಡಿ. ಸೊ ಯಾರೆಲ್ಲ ನೋಡ್ತಿದ್ದೀರೋ ತುಂಬ ಥ್ಯಾಂಕ್ಸ್. ಸೊ ಈಗ ನನ್ನ ಯೂಟ್ಯೂಬ್ ಚಾನಲ್ಲು ಚೆನ್ನಾಗಿ ಆಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಸಪೋರ್ಟ್ ಮಾಡಿ ಪ್ಲೀಸ್. ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಆಗಿಲ್ಲೋ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್ ಬಾಯ್.